ಮುಳುಗಡೆ ಕ್ಷೇತ್ರದಲ್ಲಿ ನಿಲ್ತಿಲ್ಲ ಮಣ್ಣು ಮಾಫಿಯಾ. ಎಗ್ಗಿಲ್ಲದೆ ನಡೀತಾ ಇದೆ ಮಣ್ಣು ಮಾಫಿಯಾ. ಬಾಗಲಕೋಟೆಯಲ್ಲಿ ನಿರಂತರವಾಗಿ ಮಣ್ಣನ್ನ ಅಗಿತಾನಿದ್ದಾರೆ. ಭೂಮಾತೆಯ ಒಡಲನ್ನ ಬಗಿತಾ ಇದ್ದಾರೆ ರಾಕ್ಷಸರಿವರು. ಸ್ವಾಧೀನ ಪಡಿಸ್ಕೊಂಡಂತ ಭೂಮಿಯನ್ನ ಇವರು ಪರ್ಮಿಷನ್ ತೆಗೆದುಕೊಂಡಿಲ್ಲ, ಅಲ್ಲಿ ಪರವಾನಗಿ ಇಲ್ಲ, ಹೇಳೋರು ಕೇಳೋರು ಯಾರೂ ಇಲ್ಲ. ಬೆಳಗ್ಗೆ ಕೃಷ್ಣಾ ನದಿಯ ಒಡಲನ್ನ ಬಗಿತಾ ಇದ್ದಾರಂತೆ ಇವರು. ಜೆಸಿಬಿ ಟ್ರ್ಯಾಕ್ಟರ್ಗಳನ್ನ ಬಳಸಿ ನಿರಂತರವಾಗಿ ಮಣ್ಣು ಅಗೆಯುವಂತಹ ಕಾರ್ಯ ಆಗ್ತಾ ಇದೆ. ಹಿರೇಪಡಸಲಗಿ ಗ್ರಾಮದಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡ್ತಿದ್ದಾರೆ. ಜಮಖಂಡಿ ತಾಲೂಕಿನ ಹಿರೇಪಡಸಲಗಿ ಗ್ರಾಮ ಇದು. ದಾರಿ ಮಧ್ಯೆ ಟ್ರ್ಯಾಕ್ಟರ್ ಮಾಲೀಕನಿಗೆ ರೈತ ಮಹಿಳೆಯೊಬ್ಬರು ತರಾಟೆ ತೆಗೆದುಕೊಂಡ್ಬಿಟ್ರು. ಕೃಷ್ಣಾ ನದಿಯಲ್ಲಿ ನೀರಿನ ಮಟ್ಟ ಕಡಿಮೆ ಆಗ್ತಿದ್ದಂತೆ ಕೃಷ್ಣೆ ಒಡಲನ್ನ ಬಗಿತಾ ಇದ್ದಾರೆ ಈ ದಂಧೆಕೋರರು. ಪರವಾನಗಿ ಇಲ್ಲ ಅವರಿಗೆ. ನಿತ್ಯ ಮಣ್ಣನ್ನು ಅಗಿತಾ ಇದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು, ಜಿಲ್ಲಾಡಳಿತ, ತಾಲೂಕಾಡಳಿತ ಮಾತ್ರ ಜಾಣ ಮೌನ ಆಗಿದೆ. ಪರ್ಮಿಷನ್ ಇದೆಯಾ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ? ಏನಿದೆ ಅವ್ರ ಹತ್ರ? ಪರ್ಮಿಟ್ ಇದೆಯಾ? ಎಲ್ಲಿ ಏನು ಒಪ್ಪಂದ ಆಗಿದೆ? ಅಲ್ಲಿ ಏನಾದರೂ ಟೆಂಡರ್ ಕರೆದಿದ್ರಾ? ಇದೆಲ್ಲೂ ಕೂಡ ಓಪನ್ ಆಗಿ ನಡಿಬೇಕಲ್ವಾ? ಕದ್ದು ಮುಚ್ಚಿ ಯಾಕೆ ಮಾಡೋದು? ಆಯ್ತಪ್ಪ, ನೀವು ಲೀಗಲ್ ಆಗಿನೇ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ನೋಡಿ ಹೆಂಗೆ ಅಗದಿದ್ದಾರೆ ಅಂತೇಳಿ. ಕೃಷ್ಣಾ ನದಿ ನೀರಿಲ್ಲ ಸದ್ಯಕ್ಕೆ, ಬರಿದಾಗಿದೆ. ಒಡಲನ್ನು ಬಗಿತಾ ಇದ್ದಾರೆ. ಎಷ್ಟು ಸಿಗುತ್ತೋ ಅಷ್ಟು ದೋಚ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಟ್ರ್ಯಾಕ್ಟರ್ ನಿಲ್ಲಿಸಿದ್ರು ಅಲ್ಲಿ, ಅಂದರೆ ತೆಗೆದುಕೊಂಡು ಹೋಗ್ತಿದ್ರು. ರೈತ ಮಹಿಳೆ ತರಾಟೆ ತೆಗೆದುಕೊಂಡ್ಬಿಟ್ರು. ನೀವು ಹಿಂಗೆ ಮಣ್ಣಾಗಿದ್ರೆ ಆ ಫಲವತ್ತತೆ ಕಡಿಮೆ ಆಗುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ನೀರು ಸಂಗ್ರಹಕ್ಕೆ ಸಂಬಂಧಪಟ್ಟಂಗೆ ಅದೇನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಹೂಳು ತುಂಬ್ಕೊಂಡ್ಬಿಡುತ್ತೆ. ಇವರಿಗೆ ಅದು ಅರಿವಿಗೆ ಬರೋದಿಲ್ಲ. ಬಟ್ ರೈತರಿಗೆ ಇದು ಸಂಕಷ್ಟ ಆಗುತ್ತೆ. ಮತ್ತು ಆ ಕುಡಿಯೋ ನೀರು, ಆ ಕೃಷ್ಣಾ ನದಿ ಬಳಸುವಂಥ ನೀರೇನಿದೆ, ಕುಡಿಯೋಕ್ಕಾಗಿರ್ಬೋದು ಅಥವಾ ಜಾನುವಾರುಗಳಿಗಾಗಿರ್ಬೋದು, ಎಫೆಕ್ಟ್ ಆಗೇ ಆಗುತ್ತೆ. ಆಯಿತು, ಅಭಿವೃದ್ಧಿ ಕೆಲಸಗಳಿಗೆ ಬೇಕು, ಮನೆ ಕಟ್ಟಲಿಕ್ಕೆ ಬೇಕು, ಸರ್ಕಾರಿ ಕೆಲಸಗಳಿಗೆ ಮಣ್ಣು ಬೇಕಾಗಿರುತ್ತೆ. ಅದಕ್ಕೆ ಅದು ಒಂದು ಮಿತ ಅಂತಿರುತ್ತೆ. ಅದರ ಪ್ರಕಾರ ಮತ್ತು ಕೆಲವೊಂದಿಷ್ಟು ನಿಯಮಗಳಂತಿದೆ, ಅದರ ಪ್ರಕಾರ ಇವ್ರು ಮಾಡಲಿ. ಅಲ್ಲಿ ಯಾರೋ ಪ್ರಭಾವಿ ಇರ್ತಾನೆ, ಅಥವಾ ಪಂಚಾಯತಿಯವನು ಇರ್ತಾನೆ, ಅಥವಾ ಅಧಿಕಾರಿಗಳಿಗೆ ಏನೋ ಕೆಲವು ಇವ್ರದ್ದು ಡೀಲ್ ಆಗಿರುತ್ತೆ. ಅದ್ರ ಮೇಲೆ ಇವರು ಬಂದು ಅಲ್ಲಿ ದಾದಾಗಿರಿಯನ್ನು ಮಾಡಿ ಹೆದರಿಸಿ ಬೆದರಿಸಿ ಗುಂಪು ಕಟ್ಕೊಂಡ್ಬಂದು ಈ ರೀತಿ ಮಣ್ಣನ್ನು ಅಗಿತಾ ಇದ್ದಾರೆ. ಅಧಿಕಾರಿಗಳು ಕೂಡಲೇ ಆ ಒಂದು ಪ್ರದೇಶದ ಮೇಲೆ ಹಿಡಿತ ಹೊಂದಬೇಕು, ದಾಳಿನ ಮಾಡಬೇಕು. ಜಿಲ್ಲಾಧಿಕಾರಿಗಳು ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಹಿರೇಪಡಸಲಗಿ ಗ್ರಾಮ ಕೃಷ್ಣಾ ನದಿಯನ್ನ ಹೆಂಗೆ ಬೇಕೋ ಹಂಗೆ ಅಗಿತಾ ಇದ್ದಾರೆ. ಫಲವತ್ತಾಗಿರುವಂಥ ಮಣ್ರಿ, ಅದು ಬಂಗಾರದ ಬೆಲೆ ಇದೆ. ಒಂದು ಟ್ರ್ಯಾಕ್ಟರ್ ಒಂದು ಟ್ರಿಪ್ಪಿಗೆ ಸಾವಿರಾರು ರೂಪಾಯಿ. ಅದು ಎಲ್ಲಿ ಹೋಗ್ತಿದೆ ಮಣ್ಣಿದು? ಯಾರ ಮನೆ ಪಾಲಾಗ್ತಿದೆ? ಸರ್ಕಾರಿ ಕೆಲಸಗಳಿಗೆ ಬಳಸ್ತಿದ್ದಾರಾ ಅಥವಾ ಅಲ್ಲಿ ಯಾರ್ದಾದ್ರೂ ಮನೆ ಕಟ್ಟಲಿಕ್ಕೆ ಅವ್ರು ತೆಗೆದುಕೊಂಡು ಹೋಗ್ತಿದ್ದಾರಾ? ಎಲ್ಲಿ ಹೋಗ್ತಿದೆ ಅನ್ನೋದು ಕೂಡ ಅಧಿಕಾರಿಗಳು ಪತ್ತೆ ಹಚ್ಚಬೇಕು. ಅಲ್ಲಿ ರೈತರಿಗೂ ಕೂಡ ಸಿಕ್ಕಾಪಟ್ಟೆ ಇವರು ತೊಂದರೆಯನ್ನು ಮಾಡ್ತಾ ಇದ್ದಾರಂತೆ. ಹಾವಳಿ ಎಬ್ಬಿಸ್ಬಿಟ್ಟಿದ್ದಾರೆ ಇವರು. ಅಲ್ಲಿ ರೈತರು ಕೂಡ ಆ ಟ್ರ್ಯಾಕ್ಟರನ್ನು ಅಡ್ಡ ಹಾಕಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸ್ವಾಧೀನಪಡಿಸಿಕೊಂಡಂಥ ಭೂಮಿ ಅಂತಿದ್ದು. ಯಾರನ್ನ ಕೇಳಿ ಇವರು ಅಲ್ಲಿ ಮಣ್ಣನ್ನು ಅಗಿತಾ ಇದ್ದಾರೆ? ಹಾಗಾಗಿನೇ ಹಿರೇಪಡಸಲಗಿ ಗ್ರಾಮದ ಜನರು TV5ಗೆ ಕೇಳ್ಕೊಂಡಿದ್ದಾರೆ, ಇದಕ್ಕೆ ಆದಷ್ಟು ನೀವು ಬ್ರೇಕ್ ಹಾಕಿಸಿ ಅಂಥೇಳಿ. ನದಿ ಕಡಿಮೆ ಆಗೋದನ್ನು ನೋಡ್ತಿರ್ತಾರೆ ಈ ಭೂಗಳ್ಳರು, ಅಂದರೆ ಈ ಮಾಫಿಯಾದಲ್ಲಿರುವಂಥವ್ರು. ಆವಾಗ ನೀರು ಕಡಿಮೆಯಾಗಿ ಬತ್ತು ಹೋಗುತ್ತೋ ಆವಾಗ JCB ತೆಗೆದುಕೊಂಡು ಅಗೆಯೋಕೆ ಶುರು ಮಾಡ್ತಾರೆ ಇವರು. ಫಸ್ಟ್ ಕ್ಲಾಸ್ ಏನ್ ತೊಂದರೆ ಆಗಿತ್ತ ಅವ್ರಿಗೆ? ಏನ್ ತೊಂದರೆ ಆಗಿತ್ತ? ಐತಿ ರೋಡ್ ಎಲ್ಲ ಹಾಳಾಗತ್ತತಿ. ನಮ್ಮ ನಮ್ಗೆ ತ್ರಾಸ ಆಕತಿ. ಅವ್ರ ಲಾಭ ನೋಡ್ತಾರ, ನಮ್ಮ ರೋಡ್ ಯಾರು ಇದನ್ನ ಮಾಡ್ಕೊಡ್ತಾರ. ಅದನ್ನ ಹೇಳತ್ತೇನ್ರಿ ನಾನು.
ರೈತರು ಮನುಷ್ಯ ಆದ್ ಮಾತ್ರ ಹೇಳಿ ಕೇಳ್ಕೋಬೇಕಾಕತಿ ತಮ್ದ ಮಾಡೋದಂದ್ರ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ನೀಡ್ತಾರೆ. ಗುರು, ರೈತ ಮಹಿಳೆ ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ವಿಡಿಯೋದಲ್ಲಿ. ಯಾವ ರೀತಿ ಅಕ್ರಮವಾಗಿ ಹೆಗ್ಗಿಲಿದೆ ನಡೀತಾ ಇದೆ, ಯಾರು ಸೇರಿದ್ದು ಅಂತ ಗೊತ್ತಾಯ್ತಾ? ಏನಾದರೂ ಇದಕ್ಕೆ ಕಡಿವಾಣ ಹಾಕಬೇಕಾದಂಥ ಅಧಿಕಾರಿಗಳು ಯಾಕೆ ಸುಮ್ಮನಿದ್ದಾರೆ ಇನ್ನೂ ಅಂತ? ಆಗುತ್ತಿದ್ದಂತೆ ಇಲ್ಲಿ ಅಕ್ರಮವಾಗಿ ಮಣ್ಣು ಮಾಫಿಯ ಹೆಗ್ಗಿಲ್ಲದೆ ನಡೀತಾ ಇರುವಂತದ್ದು. ಅಂದ್ರೆ ಸರಿಸುಮಾರು 2 ತಿಂಗಳಿನಿಂದ ಈ ರೀತಿಯಾಗಿ ಪ್ರಕರಣಗಳ ದಾಖಲಾದ್ರೂ ಕೂಡ ಯಾವುದೇ ಸುದ್ದಿ ಪ್ರಸಾರ ಆದ್ರೂ ಕೂಡ ಈ ಒಂದು ಪ್ರಕರಣವನ್ನ ದಾಖಲೆ ಮಾಡದ ಅಧಿಕಾರಿಗಳು ಮೌನವನ್ನ ಜಾರಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಇಟ್ಟಿಗೆ ಬೆಟ್ಟಿಗೆಗಳನ್ನ ಮಾಲೀಕರು ಈ ರೀತಿಯಾಗಿ ಮಣ್ಣು ಮಾಫಿಯ ಅನ್ನು ಮಾಡ್ತಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಸರಿಸುಮಾರು 20-30 ಟ್ರ್ಯಾಕ್ಟರ್ಗಳ ಮೂಲಕವಾಗಿ ರಾತ್ರಿವಿಡೀ ಮಣ್ಣು ಮಾಫಿಯನ್ನ ಮಾಡ್ತಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಇವು ಭೂ ಸ್ವಾಧೀನ ಮಾಡಿರ್ತಕ್ಕಂಥ ಕೃಷ್ಣಾ ನದಿಯ ತೀರದ ದಡದಲ್ಲಿರ್ತಕ್ಕಂಥ ಏನು ಭೂ ಸ್ವಾಧೀನ ಮಾಡಿ ಇದನ್ನ ಸರ್ಕಾರ ಈಗಾಗಲೇ ಅದಕ್ಕೆ ಭೂ ಸ್ವಾಧೀನ ಮಾಡಿಕೊಂಡು ಅದಕ್ಕೆ ಹಣವನ್ನ ಕೂಡ ನೀಡಿರುವಂತದ್ದು. ಈ ರೀತಿಯಾಗಿ ಅಲ್ಲಿ ಉಳಿಮೆ ಮಾಡಿ ತಮ್ಮ ಬದುಕನ್ನ ಕಟ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ತಮ್ಮ ಉಳಿಮೆ ಮಾಡುದು ಅಲ್ಲದೆ ಇಲ್ಲಿರ್ತಕ್ಕಂಥ ರೈತರ ಜಮೀನಲ್ಲಿರ್ತಕ್ಕಂಥ ಮಣ್ಣನ್ನ ತೆಗೆದುಕೊಂಡು ಇಟ್ಟಿಗೆ ಬೆಟ್ಟೆಗಳಿಗೆ ಬಳಸ್ತಿರುವಂತದ್ದು. ಎಲ್ಲೋ ಒಂದ್ ಕಡೆ ಇಲ್ಲಿ ಸರ್ಕಾರಕ್ಕೆ ಸಾಕಷ್ಟು ಹಣ ಕೂಡ ನಿಯೋಜನೆ ಆಗಿರುವಂತದ್ದು. ಇದಕ್ಕೆ ಸರ್ಕಾರ ಈಗಾಗಲೇ ಹಣವನ್ನ ಪಾವತಿ ಮಾಡಿರುವಂತದ್ದು. ಆದ್ರೆ ಇಲ್ಲಿ ಅಧಿಕಾರಿಗಳು ಮೌನಕ್ಕೆ ಯಾಕೆ ಜಾರಿದ್ರು ಅನ್ನೋಂತ ಪ್ರಶ್ನೆ ಕೂಡ ಉದ್ಭವ ಆಗ್ತಿರುವಂತದ್ದು. ಅಂದ್ರೆ ಸರಿಸುಮಾರು 50 ಇಟ್ಟಿಗೆ ಅಲ್ಲಿ ಬೆಟ್ಟಿಗಳಿರೋದ್ರಿಂದಾಗಿ ಅಲ್ಲಿ ಸರಿಸುಮಾರು ರಾತ್ರಿವಿಡೀ ಎಗ್ಗಿಲ್ಲದೆ ಅಲ್ಲಿಯ ಮಣ್ಣನ್ನ ತೆಗೆದುಕೊಂಡು ಅಲ್ಲಿ ಮಾಲೀಕತ್ವ ಮಾಡ್ತಿರ್ತಕ್ಕಂಥ ಇಟ್ಟಿಗೆ ಬೆಟ್ಟಿ ಮಾಲೀಕರು ಏನಿದ್ದಾರೆ ಅದನ್ನ ಬಳಕೆ ಮಾಡಿಕೊಂಡು ಅಲ್ಲಿ ಸುಗಮವಾಗಿ ತಮ್ಮ ಬಿಸ್ನೆಸ್ ಅನ್ನ ಕೂಡ ಮಾಡ್ತಿರುವಂತದ್ದು. ಎಲ್ಲೋ ಒಂದ್ ಕಡೆ ಇಲ್ಲಿ ಅಧಿಕಾರಿಗಳು ಇದರ ಜೊತೆ ಶಾಮೀಲಾಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಿರುವಂತದ್ದು. ಹೀಗಾಗಿ ಸಾಕಷ್ಟು ಆರೋಪಗಳನ್ನ ಅಲ್ಲಿಯ ಸ್ಥಳೀಯವಾಗಿರ್ತಕ್ಕಂಥ ಅಲ್ಲಿಯ ರೈತರು ಒಂದಿಷ್ಟು ವಿಚಾರಗಳನ್ನ ಕೂಡ ಅಲ್ಲಿ ರೈತ ಮಹಿಳೆ ಕೂಡ ತರಾಟೆಗೆ ತೆಗೆದುಕೊಂಡಿರುವಂತ ವಿಚಾರ ಕೂಡ ಅಲ್ಲಿ ವಿಡಿಯೋದಲ್ಲಿ ಕೂಡ ಕೇಳಿ ಬರ್ತಿರುವಂತದ್ದು. ಅಂದ್ರೆ ನೀವು ಈ ರೀತಿಯಾಗಿ ಮಾಡ್ತಿರೋದು ಸರಿಯಲ್ಲ, ಇಲ್ಲಿ ಇರ್ತಕ್ಕಂತ ಏನು ದಾರಿ ನಮಗೆ ಹದಗೆಟ್ಟು ಹೋಗತ್ತೆ, ಇಲ್ಲಿ ನೀವು ಪ್ರತಿನಿತ್ಯ ಈ ರೀತಿ ಮಾಡ್ತಿರೋದು ಸರಿಯಲ್ಲ ಅನ್ನುವಂತ ಮಾತುಗಳನ್ನ ಕೂಡ ಅಲ್ಲಿ ರೈತ ಮಹಿಳೆ ಅಲ್ಲಿಯ ಟ್ರ್ಯಾಕ್ಟರ್ ಮಾಲೀಕರಿಗೆ ತರಾಟೆಯನ್ನ ತೆಗೆದುಕೊಂಡಿರುವಂತದ್ದು. ಹೀಗಾಗಿ ಇಲ್ಲಿ ರೈತ ಮಹಿಳೆ ತರಾಟೆಗೆ ತೆಗೆದುಕೊಂಡ್ರು ಕೂಡ ಇಲ್ಲಿ ಸಾಕಷ್ಟು ವೆಹಿಕಲ್ಗಳು ಕೂಡ ಅಲ್ಲಿ ಓಡಾಡ್ತಿದ್ರು ಕೂಡ ಯಾಕೆ ಇಲ್ಲಿ ಸ್ಥಳೀಯವಾಗಿ ತಹಸೀಲ್ದಾರ್ಗಳು ಇರ್ತಾರೆ, ಅಲ್ಲಿ ತಲಾಟಿಗಳು ಇರ್ತಾರೆ, ಇವರ ವಿರುದ್ಧ ಯಾಕೆ ಭೂ ಅಧಿಕಾರಿಗಳು ಅವರ ಮೇಲೆ ಪ್ರಕರಣವನ್ನು ದಾಖಲು ಮಾಡ್ಕೊಳ್ಬೇಕಾಗತ್ತೆ? ಇಲ್ಲಿ ಕೂಡ ಯಾವುದೇ ಒಂದು ಪ್ರಕರಣ ಈ ಸರಿಸುಮಾರು ಒಂದು 5-6 ಬಾರಿ TV5 ಸುದ್ದಿ ಮಾಡಿದ್ರು ಕೂಡ ಇನ್ನೂವರೆಗೂ ಪ್ರಕರಣ ದಾಖಲಾಗಿಲ್ಲ. ಅವರ ಮೇಲೆ ಪ್ರಕರಣ ದಾಖಲಾಗಿ ಆ ಟ್ರ್ಯಾಕ್ಟರ್ ಮಾಲೀಕರ ಮೇಲೆ ಕೂಡ ಪ್ರಕರಣ ದಾಖಲಾಗಬೇಕಾಗತ್ತೆ. ಪ್ರಭು, ಥ್ಯಾಂಕ್ ಯು ಹಿರೇಮಠ ಮಾಹಿತಿಗೆ.